ಇಟ್ಕೊಂಡು, ವಜ್ರವಾಣಿ ಅನ್ನುವ ಪೇಪರಿನ ಹೆಸರನ್ನ ಇಟ್ಕೊಂಡು ಸೊಸೈಟಿಯಲ್ಲಿ ಹೋಗಿ ಮಾಮೂಲನ್ನ ವಸೂಲಿ ಮಾಡ್ತಕ್ಕಂಥದ್ದು. ಯಾರಾದ್ರೂ ಬಿಲ್ಡಿಂಗ್ ಅನ್ನ ಬಡವರು ಕಟ್ತಾ ಇದ್ರು ಅಂತಂದ್ರೆ ನಗರ ಪಾಲಿಕೆಯಲ್ಲಿ ಆವಾಗ G+ ಅಷ್ಟೇನೆ ಪರ್ಮಿಷನ್ ಕೊಡ್ತಾ ಇದ್ರು. ಅವರು 2 ಬಿಟ್ಟು 3ನೇ ಅಂತಸ್ತು ಕಟ್ಟಿದ್ರೆ ಅದರಲ್ಲಿ RT ಅಡಿಯಲ್ಲಿ ಹಾಕಿ ವಂತಿಕೆಯನ್ನು ವಸೂಲಿ ಮಾಡಿ ಇವನ ಹೆಂಡತಿಯ ಮಕ್ಕಳ ಹೊಟ್ಟೆಗೆ ಅನ್ನವನ್ನ ಹಾಕ್ತಕ್ಕಂತ ನೀಚ ಹಂದಿಯ ಸಗಣಿ ತಿನ್ನುವ ಬುದ್ಧಿಯ ವಸ್ತು ಯಾರು ಕೇಳಿದ್ರೆ ಸುಭಾನ್ ಖಾನ್. ಆದ್ರೆ ನಾನು ಎಲ್ಲಿ ಬೇಕಾದ್ರೂ ಬಹಿರಂಗವಾಗಿ ಬರೋದಕ್ಕೆ ರೆಡಿ ಇದ್ದೀನಿ. ನಾಳೆನೆ ಸುಭಾನ್ ಖಾನ್ ಶಾಮಿಯಾನ ಹಾಕಿ ಎಲ್ಲಾದ್ರೂ ಕರೀಲಿ. ನಾನು ನನ್ನ ತಂದೆಯ ಹೆಸರನ್ನ ಹೇಳಿಯೇ ಜೀವನ ಮಾಡ್ತೀನಿ. ಯಾರಲ್ಲೂ ಒಂದು ಟೀಯೂ ಸಹ ಎಲ್ಲಿಯೂ ಕುಡಿದಿಲ್ಲ ಅನ್ನೋದಕ್ಕೆ ಬಹಿರಂಗ ಚರ್ಚೆಗೆ ನಾನು ಬರೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಸುಭಾನ್ ಖಾನ್ ಕಟ್ಟಿರ್ತಕ್ಕಂಥ ಮನೆ ಏನಿದೆ, ಆ ಮನೆ ನಗರ ಪಾಲಿಕೆಯ ಕಾನೂನಿನ ವಿರುದ್ಧವಾಗಿ, ಇವತ್ತು ಹೇಳ್ತಾನೆ ಅಂಬೇಡ್ಕರ್ ಕಾನೂನಿನ ಬಗ್ಗೆ ಬಹಳ ಮಾತಾಡ್ತಕ್ಕಂಥ ಸುಭಾನ್ ಖಾನ್ ಅವನ್ನ ಮನೆ ಕಟ್ಟುವಾಗ ಎಷ್ಟು ಕಾನೂನು ವಿರೋಧವಾಗಿ ಕಟ್ಟಿದ್ದಾನೆ. ಎರಡನೇದಾಗಿ ಆ ಮನೆ ಖರೀದಿಯನ್ನು ಯಾರ ಹತ್ರ ಮಾಡ್ತಾನೆ ಕೇಳಿದ್ರೆ ಒಬ್ಬ ರಂಗ ಅನ್ನುವ ಅಪ್ರಾಪ್ತ ವಯಸ್ಸಿನ ಹುಡುಗನ ಹತ್ತಿರ ಇವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾನೆ. ನಮ್ಗೆಲ್ರಿಗೂ ಗೊತ್ತಿದೆ, ಕಾನೂನಿನಲ್ಲಿ ಅಪ್ರಾಪ್ತ ವಯಸ್ಕನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುವನ್ನು ಪರಭಾರೆ ಮಾಡಬಾರದು ಅಂತಿದೆ. ಆದ್ರೆ ಆ ಪ್ರಕರಣದಲ್ಲಿದ್ದಾನೆ. ನೀವು ಈ ಹಿಂದಿನ ದೂರನ್ನ ತೆಗೆದುಕೊಳ್ಳೋದಾದ್ರೆ ಬಾಟ್ಲಿ ಬಿಲ್ಡಿಂಗ್ ನಲ್ಲಿ ಒಂದು ಇಸ್ಪೇಟ್ ದಂಧೆಯನ್ನ ಸೀಜ್ ಮಾಡಿದ್ರು. ಆ ಇಸ್ಪೇಟ್ ದಂಧೆಯ A1 ಆರೋಪಿ ಜೊತೆಗೆ ಅಲ್ಲಿ ನಡೆಸ್ತಕ್ಕಂಥ ಇಸ್ಪೇಟ್ ದಂಧೆ ನಡೆಸ್ತಕ್ಕಂಥ ಯಾರು ಕೇಳಿದ್ರೆ ಆ ಹಂದಿ ಸಗಣಿಯನ್ನ ತಿನ್ನುವ ಸುಭಾನ್ ಖಾನ್. ಇವನು ನಮ್ಗೆ ಇವತ್ತು ಕಾನೂನಿನ ಬಗ್ಗೆ ಮಾತಾಡ್ತಾನೆ. ಈ ಹಿಂದೆ ಅದರ ಹಿಂದೆ ಒಂದು JH ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಕೇಸಲ್ಲಿ ಸಿಕ್ಕಂತಾನೆ. ಯಾವ ಕೇಸು ಕೇಳಿದ್ರೆ BF CD-ಗಳನ್ನ ಕ್ಯಾಸೆಟ್ಗಳನ್ನ ಮಾರ್ತಕ್ಕಂಥ ಕೇಸಲ್ಲಿ. ನಾವು ಯೋಚನೆ ಮಾಡ್ಬೇಕು ಇವನು ಮಾನಸಿಕತೆ ಎಷ್ಟಿದೆ ಅಂತ ಹೇಳಿ. ಇವನು ಇವತ್ತು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅವ್ರ ತಾಯಿ ಹತ್ರ ಹೇಳ್ತಾನೆ ನನ್ನ ಮಗ ಅಪ್ಪ ಇಲ್ಲಿ ಒಬ್ಬರ ಹತ್ರ ಇಟ್ಕೊಳ್ಳೋದು ಅಂತೇಳಿ. ಅಂದ್ರೆ ಇವರಿಗೆ ಹೆಣ್ಣು ಮಕ್ಕಳು ಅಂತಂದ್ರೆ ಉಳುವ ಭೂಮಿ, ಯಾರು ಬೇಕಾದ್ರೂ ಉಳಬಹುದು, ಯಾರು ಬೇಕಾದ್ರೂ ಬಿತ್ತಬಹುದು. ಅದರಲ್ಲಿ ಸಂಸ್ಕಾರ ಅನ್ನೋದಿಲ್ಲ ಅನ್ನೋದನ್ನ ನೇರವಾಗಿ ಜಗಜ್ಜಾಹೀರಾತು ಮಾಡಿರೋದು ಯಾರು ಕೇಳಿದ್ರು ಸುಭಾನ್ ಖಾನ್. ನೀನ್ ಹೇಳಿದ್ಯಲ್ಲಪ್ಪ ಅವರು ತಮಿಳುನಾಡವರು, ಇವರು ಬೈಂದೂರವರು ಅಂತೇಳಿ. ಮೊನ್ನೆ ತಾನೇ ಮಂಡಕ್ಕಿ ಬಟ್ಟಿಯಲ್ಲಿ ಒಬ್ಬ ಉಗ್ರಗಾಮಿ ಸಿಕ್ಕ, ನಿನ್ನ ಸಹೋದರ. ಅವನ ಊರು ಯಾವುದು ಅಂತ ನೀನ್ ಹೇಳ್ಬೇಕಲ್ಲ. ಅದು ಆದ 3 ವಾರದಲ್ಲಿ ಹರಿಹರದ ಗ್ರಾಮಾಂತರದಲ್ಲಿ ಒಬ್ಬ ಉಗ್ರಗಾಮಿ ಸಿಕ್ಕ, ಅವನ ಊರು ಯಾವುದು ಅಂತ ಹೇಳ್ಬೇಕಲ್ಲಪ್ಪ. ನಿನ್ನ ಮಸೀದಿಯಲ್ಲಿ, ನಿನ್ನ ಮದರಸದಲ್ಲಿ ಇವತ್ತು ಇರುವ ಮೌಲ್ವಿಗಳು ಉತ್ತರ ಭಾರತದವರು ಅಂತ ಹೇಳ್ತೀರಿ. ಆದ್ರೆ ಅವ್ರ ಊರು ಯಾವುದು ಅನ್ನೋದನ್ನ ನೀನ್ ಕೇಳಬೇಕಲ್ಲ. ಆ ಮೂಲಕ ಸುಭಾನ್ ಖಾನ್ಗೆ ನಾನು ನೇರವಾಗಿ ಕೇಳ್ತೀನಿ, ನೀನು ಎಲ್ಲೇ ಬೇಕಾದ್ರೂ ಬಹಿರಂಗ ಚರ್ಚೆಗೆ ಬಾ. ನಾನು ನನ್ನ ಪರಿಶ್ರಮದ ಬೆವರಿನ ಹಣದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನೀನ್ ಯಾವತ್ತಾದ್ರೂ ಆ ರೀತಿ ದುಡಿದಿರುವ ಒಂದೇ ಒಂದು ಉದಾಹರಣೆ ಇದ್ರೆ ಬಹಿರಂಗ ಚರ್ಚೆಗೆ ಬಾ. ಜೊತೆಗೆ ಕೋಮು ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥವ್ರು ಅಂತಂದು ನಿನ್ನ ತರ BF ಕ್ಯಾಸೆಟ್ ಅನ್ನ ಮಾರ್ತಕ್ಕಂಥವ್ರು ನಾವಲ್ಲ. ನಿನ್ನ ತರ ಇಸ್ಪೇಟ್ ದಂಧೆ ಮಾಡುವಂತವ್ರು ನಾವಲ್ಲ. ನಿನ್ನ ತರ ಯಾರು ಅಪ್ರಾಪ್ತ ವಯಸ್ಕರ ಹತ್ತಿರ ಜಮೀನನ್ನ ಅಥವಾ ಮನೆಯನ್ನ ಖರೀದಿ ಮಾಡಿಕೊಂಡವರು ನಾವಲ್ಲ. ನಿನ್ನ ತರ ನಗರ ಪಾಲಿಕೆಯ ಕಾನೂನನ್ನ ಗಾಳಿಗೆ ತೂರಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವ್ರು ನಾವಲ್ಲ. ಹಾಗಾಗಿ ಕಾನೂನು, ಈ ದೇಶದ ಕಾನೂನು ಏನಿದೆ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ಕಾನೂನು ಏನಿದೆ, ಸಂವಿಧಾನ ಏನಿದೆ, ಅದಕ್ಕೆ 100ಕ್ಕೆ 100 ಕಟಿಬದ್ಧವಾಗಿ ನಿಂತಿರ್ತಕ್ಕಂಥವ್ರು ಹಿಂದೂ ಪರ ಸಂಘಟನೆಯವರು. ನಿನ್ನೆ ಏನು ಪತ್ರಿಕಾಗೋಷ್ಠಿಯನ್ನ ಮಾಡಿರ್ತಕ್ಕಂಥ ಅವಿವೇಕಿಗಳೇನಿದ್ದೀರಿ, ನಾವೇನೂ ಮಾಡಲಿಲ್ಲ. ಆದ್ರೆ ನೀವೇ ಹೇಳ್ತೀರಿ ನನ್ನ ಮಗ ಒಬ್ಬರ ಜೊತೆಗೆ ನೆಕ್ಟೆಡ್ ವಿವಸ್ತ್ರಧಾರಣೆಯಾಗಿ ಇದ್ರು, ನನ್ನ ಮಗಳ ಒಬ್ಬರ ಜೊತೆಗೆ ಮಾತ್ರ ಅಫೇರ್ ಅನ್ನ ಇಟ್ಕೊಂಡಿದ್ದ. ಹಾಗಾದ್ರೆ 1 ವರ್ಷದ ಹಿಂದೆ ಇನ್ನೊಂದು ಹುಡುಗಿಯ ಜೀವನವನ್ನು ಹಾಳು ಮಾಡಿದ್ರು, ಕಳಿಸಿದ್ರಲ್ಲ ನಿಮ್ಮ ಸಮಾಜದ ಹೆಂಗೆ. ಈಗ ಒಬ್ರು 4 ತಿಂಗಳು ಗರ್ಭಿಣಿಯಾಗಿ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಅವಳ ಜೀವನ ಏನು? ನಿನ್ನ ಅಕ್ಕನಿಗೋ, ಸುಭಾನ್ ಖಾನ್ನ ಹೆಂಡತಿಗೋ, ಸುಭಾನ್ ಖಾನ್ನ ಅಮ್ಮಗೋ, ಸುಭಾನ್ ಖಾನ್ನ ಅಕ್ಕ ತಂಗಿಯರಿಗೋ, ಮಗಳಿಗೋ ಈ ರೀತಿ ಮಾಡಿದ್ರೆ
ಸುಭಾನ್ ಖಾನ್ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದ. ಇಲ್ಲಿಯ ತನಕನು ಹಿಂದೂ ಸಮಾಜ ಮುಸಲ್ಮಾನರನ್ನೇನು ವಿರೋಧ ಮಾಡಿಲ್ಲ, ಆದ್ರೆ ನಿಮ್ಮ ಕೆಟ್ಟ ಗುಣಗಳನ್ನು ವಿರೋಧ ಮಾಡ್ತಾ ಇದೆ. ಹಿಂದೂ ಸಮಾಜ ಇವತ್ತು ಅಬ್ದುಲ್ ಕಲಾಂ ಅವರನ್ನ ಇರಬಹುದು, ಸಲೀಂ ಅಲಿ ಖಾನ್ ಇರಬಹುದು, ಖಾನ್ ಅಬ್ದುಲ್ ಗಫರ್ ಖಾನ್ ಇರಬಹುದು, ಹಕ್ಕಿಗಳ ಜನಕ ಸಲೀಂ ಅಲಿ ಖಾನ್ ಇರಬಹುದು, ಬಿಸ್ಮಿಲ್ಲಾ ಖಾನ್ ಇರಬಹುದು, ಅಶ್ಫಾಕುಲ್ಲಾ ಖಾನ್ ಇರಬಹುದು, ಸಂತ ಶಿಶುನಾಳ ಶರೀಫ್ ಇರಬಹುದು, ಸಾಯಿಬಾಬಾ ಇರಬಹುದು, ಇವರೆಲ್ಲರೂ ಮುಸಲ್ಮಾನರಂತ ಗೊತ್ತಿದ್ರು ಸಹ ನಮ್ಮ ಮನೆಯಲ್ಲಿ ಅವರ ಫೋಟೋವನ್ನ ಬಿಟ್ಟು ಪೂಜೆ ಯಾಕೆ ಮಾಡ್ತೀವಿ ಕೇಳಿದ್ರೆ, ನಮ್ಮ ಗುರಿ ಇರೋದೇನು ಕೇಳಿದ್ರೆ ತಾಯಿ ಭಾರತಿ ವಿಶ್ವಗುರು ಆಗಬೇಕು, ಆ ವಿಶ್ವಗುರು ಆಗೋದ್ರಲ್ಲಿ ಎಲ್ಲರೂ ರಾಷ್ಟ್ರಭಕ್ತರಾಗಬೇಕು ಅನ್ನೋದು ವಿನಃ ಇನ್ಯಾವುದೂ ಅಲ್ಲ. ನನ್ನ ಮೇಲಿನ ಪ್ರಕರಣಗಳನ್ನ ನೀವು ಹೇಳಿದ ಕಾಲ್ ಕೆರೆದು ಜಗಳ ಮಾಡ್ತಾರೆ ಅಂತೇಳಿ, ನನ್ನ ಮೇಲಿನ ಎಲ್ಲಾ ಪ್ರಕರಣಗಳನ್ನ ಅಧ್ಯಯನ ಮಾಡ್ಲಿ. ಹೋದ ವರ್ಷ ಇವರು ಸಮಾಜದವರೆಲ್ಲ ಒತ್ತಡ ಹಾಕಿ ಒಂದು ಕೇಸನ್ನ ಕೊಟ್ಟರು. 13 ನಿಮಿಷದ ನನ್ನ ಭಾಷಣದ ತುಣುಕನ್ನ ವಿಡಿಯೋವನ್ನು ಅವರಿಗೆ ಕೊಟ್ಟರು. ಅದರಲ್ಲಿ ಎಲ್ಲಿಯಾದ್ರೂ ಇಸ್ಲಾಂ, ಮುಸ್ಲಿಂ ಅಥವಾ ಯಾವುದೇ ಪೈಗಂಬರರ ಬಗ್ಗೆ ಮಾತಾಡಿರೋದಿಲ್ಲ. ನಾನು ಮಾತಾಡಿರ್ತಕ್ಕಂಥದ್ದೇನು ಕೇಳಿದ್ರೆ, ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ನೇರವಾಗಿ ದೂರನ್ನ ದಾಖಲಿಸಬೇಕು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡಬೇಕು, ನಮ್ಮ ಕಾನೂನಿಗೆ ನಾವು ಗೌರವ ಕೊಡಬೇಕು ಅಂತೇಳಿ ಅದನ್ನ ಚಾರ್ಜ್ ಶೀಟ್ ಬೇಕಾದ್ರೆ ತೆಗೆದು ನೋಡು ಸುಭಾನ್ ಖಾನ್, ನೀನೇನು ಮಾಡಿದೀಯಾ, ಯಾರಿಗೆ ಮಾತಾಡಿದ್ಯಾ, ಪೂರ್ವಪರವನ್ನ ತಿಳ್ಕೊಂಡು ನೀನು ಇನ್ನಾದ್ರೂ ಬದಲಾವಣೆ ಆಗಿ ಆ BF ಅನ್ನ ಸೆಕ್ಸ್ ಅಂತಕ್ಕಂಥದ್ದಕ್ಕೆ ಉತ್ತೇಜನ ಕೊಡೋದನ್ನ ಬಿಡು, ವೇಷವಾಟಿಕೆಯನ್ನ ಮಾಡೋದನ್ನ ಬಿಡು, ಇಸ್ಪೇಟ ಆಡಿಸೋದನ್ನ ಬಿಡು, ಜೊತೆಗೆ RT ಹೆಸರಿನಲ್ಲಿ ಜನಗಳ ವಂತಿಕೆಯನ್ನ ಮಾಡೋದನ್ನ ಬಿಡು ಅನ್ನೋದಕ್ಕೆ ಈ ಮೂಲಕ ನಾನು ಅವರಿಗೆ ಆಗ್ರಹಪಡಿಸ್ತೀನಿ.